ಕೊಲೆ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇರುವಂತದ್ದು ದರ್ಶನ್ ಆಪ್ತ ಪ್ರದೋಷ್ನಿಂದ ಮಾಫಿ ಸಾಕ್ಷಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೊಲೆ ರಹಸ್ಯವನ್ನ ಮುಂದಿಡೋಕೆ ಸದ್ಯ ಆರೋಪಿ ಪ್ರದೋಷ್ ಮುಂದಾಗಿರುವಂತದ್ದು. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಈಗ ಮುಂದಾಗಿರುವಂತದ್ದು. ಆಗಿರುವಂತದ್ದು ದರ್ಶನ್ ಆಪ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ನಿಂದ ಈಗ ಮಾಫಿ ಸಾಕ್ಷಿಗೆ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಸದ್ಯ ಕೊಲೆ ರಹಸ್ಯವನ್ನ ಮುಂದೂಡಕ್ಕೆ ಈಗ ಆರೋಪಿ ಪ್ರದೋಷ್ ಮುಂದಾಗಿದ್ದಾರೆ. ಒಂದ್ ಕಡೆಗೆ ಪ್ರದೋಷ್ ಎಲ್ಲ ಸತ್ಯವನ್ನ ಒಪ್ಕೊಳ್ಬೇಕು, ಎಲ್ಲವನ್ನ ಕೂಡ ಹೇಳಬೇಕು. ಸತ್ಯ ಒಪ್ಕೊಂಡ್ರೆ ಇಲ್ಲಿ ಪ್ರದೋಷ್ಗೆ ಕ್ಷಮಾದಾನವನ್ನ ನೀಡಬಹುದು ಅಂತ ಹೇಳಿ ಇಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೋರ್ಟ್ಗೆ ಮೆಮೋವನ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದಕ್ಕೆ ದರ್ಶನ್ ಪರ ವಕೀಲರು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷಮಾದಾನ ನೀಡಬಹುದು ಎಂಬ ಹೇಳಿಕೆ ಸಾಕಾಗೋದಿಲ್ಲ, ವಿವರವಾದಂತಹ ಲಿಖಿತ ಅಭಿಪ್ರಾಯವನ್ನ ನೀಡಬೇಕು ಅಂತ ಹೇಳಿ ಇಲ್ಲಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸದ್ಯಕ್ಕೆ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಇಲ್ಲಿ ಈ ಒಂದು ಕೊಲೆ ಕೇಸ್ನ 14ನೇ ಆರೋಪಿ ಪ್ರದೋಷ್ ಸದ್ಯ ಈಗ ಮಾಫಿ ಸಾಕ್ಷಿಯನ್ನ ಹೇಳೋದಕ್ಕೆ ಮುಂದೆ ಬಂದಿರುವಂತದ್ದು. ಇದು ದರ್ಶನ್ ಮತ್ತೆ ಪವಿತ್ರ ಗೌಡ ಅವರಿಗೆ ಇನ್ನಿಲ್ಲದ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿರುವಂತದ್ದು. ಒಂದು ವೇಳೆ ಈಗ ಈ ಪ್ರದೋಷ್ ಏನಾದ್ರೂ ಸತ್ಯ ಒಪ್ಕೊಂಡ್ರು, ಹೌದು ಅವ್ರು ಹೇಳಿರೋದಕ್ಕೆ ನಾನು ಮುಂದೆ ಬಂದೆ, ನಾನು ಆ ರೀತಿ ಹೇಳ್ಬೇಕಾದಂತ ಸನ್ನಿವೇಶ ಬಂತು ಅಂತ ಆಗಿರುವಂತಹ ಘಟನೆಯನ್ನ ಇಂಚಿಂಚು ಸ್ವಲ್ಪನೂ ಏನು ಬಿಡದ ಎಲ್ಲವನ್ನ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದೆ ಒಪ್ಕೊಂಡ್ರು ಅಂತ ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರಿಗೆ ಮತ್ತಷ್ಟು ಈ ಒಂದು ಘಟನೆ ಏನಾಗಬಹುದು, ಕತ್ತಿಗೆ ತಂದು ನಿಲ್ಲಿಸಬಹುದು. ಈಗ ಇವತ್ತೆಲ್ಲ ನಾಳೆ ನನಗೆ ಜಾಮೀನು ಸಿಗುತ್ತೆ, ನಾನು ಆಚೆ ಬರ್ತೀನಿ ಅಂತ ಹೇಳಿ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಆಸೆಯಲ್ಲಿದ್ದಾರಲ್ಲ, ಅದು ಕೊನೆಯ ತನಕ ಕೂಡ ಮುಂದುವರಿತಾ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಪ್ರದೋಷ್ ಸತ್ಯವನ್ನ ಒಪ್ಕೊಳ್ಬೇಕು. ಅದು ಯಾವ ತರದ ಸತ್ಯ ಎಲ್ಲವನ್ನ ಕೂಡ ಹೇಳಬೇಕು. ಹೆಂಗ್ ಘಟನೆ ಆಯ್ತು, ಹೆಂಗ್ ಪ್ಲಾನ್ ಮಾಡಿದ್ರು, ಹೇಗ್ ಕರ್ಕೊಂಡ್ ಬಂದ್ರು, ಯಾರು ಫಸ್ಟ್ ಅವ್ರಿಗೆ ಹೊಡೆದಿದ್ದು, ಮತ್ತೊಂದ್ ಕಡೆಗೆ ಈ ಒಂದು ಪ್ಲಾನ್ ಅನ್ನ ಯಾರು ಮಾಡಿದ್ದು, ಮೊದಲೇದಾಗಿ ಡೆಡ್ ಬಾಡಿ ಎಲ್ಲಿ ಬಿತ್ತು, ಅದನ್ನ ತಗೊಂಡು ಎಲ್ಲಿ ಹಾಕಿದ್ರು, ಹೇಳ್ಕೊಟ್ಟಿದ್ ಯಾರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಪರವಾಗಿ ಬಂದು ಯಾರಾದ್ರೂ ಸಾಕ್ಷಿ ಹೇಳಿ, ದರ್ಶನ್ ಅಲ್ಲ ನಾನ್ ಹೇಳಿದ್ದು, ನಾನ್ ಕೊಂದಿದ್ದು ಅಂತ ಯಾರು ಹೇಳ್ಬೇಕು. ಈ ಎಲ್ಲ ವಿಚಾರವನ್ನ ಪ್ರದೋಷ್ ಏನಾದ್ರೂ ಒಪ್ಕೊಂಡ್ರು ಅಂತ ಅಂದ್ರೆ, ಮಾಫಿ ಸಾಕ್ಷ್ಯ ಹೇಳಿದ್ರು ಅಂತ ಅಂದ್ರೆ, ಇದು ದರ್ಶನ್ಗೆ ಬಹಳ ದೊಡ್ಡ ಮತ್ತೆ ಇಕ್ಕಟ್ಟಿಗೆ ಸಿರುವಂತಹ ಪರಿಸ್ಥಿತಿ. ಸತ್ಯ ಏನಾದ್ರೂ ಒಪ್ಕೊಂಡ್ರೆ ಪ್ರದೋಷ್ಗೆ ಕ್ಷಮಾದಾನವನ್ನ ನೀಡಬಹುದು, ಅವರನ್ನ ಬಿಡುಗಡೆ ಮಾಡಬಹುದು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೋರ್ಟ್ಗೆ ಮೆಮೋವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸೊ ಈಗ ಯಾವಾಗ ಪ್ರದೋಷ್ ಮುಂದೆ ಬಂದು ನಾನು ಮಾಫಿ ಸಾಕ್ಷ್ಯ ಹೇಳ್ತೀನಿ ಅಂತ ಹೇಳಿಕೆ ಕೊಡ್ತಾರೆ, ಅವ್ರು ಹೇಳಿದ ಮೇಲೆ ಈಗ ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ಮೆಮೋವನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಈ ಮೆಮೋ ಸಂಬಂಧಪಟ್ಟಂತೆ ಪ್ರದೋಷ್ ಒಂದ್ ವೇಳೆ ಇಲ್ಲಿ ಲಾಯರ್ ಮುಂದೆ ಇದೇ ರೀತಿ ಹೇಳಿಕೆ ಕೊಡ್ತಾನೆ, ಕೋರ್ಟ್ ಮುಂದಲೂ ಕೂಡ ಇದೇ ಹೇಳಿಕೆ ಕೊಡ್ತಾನೆ ಅಂತ ಅಂದ್ರೆ ದರ್ಶನ್ ಅವರಿಗೆ ಮತ್ತೆ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗುತ್ತೆ. ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳಾಗಿರುವಂತಹ ದರ್ಶನ್ ಹಾಗೆ ಪವಿತ್ರ ಗೌಡ ಅವರಿಗೆ ಮತ್ತೆ ಸಂದಿಗ್ಧ ಪರಿಸ್ಥಿತಿ, ಮತ್ತಷ್ಟು ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬಂದೊದಗುತ್ತೆ. ಹಾಗಾಗಿ ಇಲ್ಲಿ SPP ಅವರ ವಾದಕ್ಕೆ ದರ್ಶನ್ ಪರ ವಕೀಲರು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಮಾಫಿ ಸಾಕ್ಷಿಯನ್ನ ತಗೊಳ್ತೀರಿ ನೀವು, ಕ್ಷಮಾದಾನ ನೀಡಬಹುದು ಎಂಬ ಹೇಳಿಕೆ ಸಾಕಾಗುವುದಿಲ್ಲ. ಯಾಕಂತಂದ್ರೆ ಪ್ರಸನ್ನ ಕುಮಾರ್ ಅವರು ಹೇಳಿರೋದು ಮಾಫಿ ಸಾಕ್ಷಿ ಕೋರ್ಟ್ ಮುಂದೆ ಒಂದ್ ವೇಳೆ ಪ್ರದೋಷ್ ಕುಮಾರ್ ಎಲ್ಲ ಒಪ್ಕೊಂಡ್ರು, ಸತ್ಯವನ್ನ ಎಳೆಯಾಗಿ ಬಿಚ್ಚಿಟ್ರು ಅಂತ ಅಂದ್ರೆ ಕ್ಷಮಾದಾನ ನೀಡಿ ಅವರನ್ನ ರಿಲೀಸ್ ಮಾಡಬಹುದು ಎಂಬ ಹೇಳಿಕೆ. ಆದ್ರೆ ಇದನ್ನ ಒಪ್ಕೊಳ್ಳೋದಕ್ಕೆ ದರ್ಶನ್ ಪರ ವಕೀಲರು ರೆಡಿ ಇಲ್ಲ. ವಿವರವಾದ ಲಿಖಿತ ಅಭಿಪ್ರಾಯ ನೀಡಬೇಕು. ಯಾಕಂತಂದ್ರೆ ಅವ್ರಿಗೂ ಭಯ ಶುರುವಾಗಿದೆ. ಏನ್ ಹೇಳ್ಬೋದು ಪ್ರದೋಷ್ ಕುಮಾರ್, ಇನ್ ಡೀಟೇಲ್ ಆಗಿ ಎಲ್ಲ ಹೇಳ್ಬಿಡ್ತಾರ. ಸೊ ಈಗ ನಾವು ಕೋರ್ಟ್ ಮುಂದೆ ಒಂದಷ್ಟು ಮುಚ್ಚಿರುವಂತ ವಿಚಾರಗಳನ್ನೇನಾದ್ರೂ ಪ್ರದೋಷ್ ಕುಮಾರ್ ಹೇಳ್ಬಿಟ್ರೆ ದರ್ಶನ್ಗೆ ಅಲ್ಲಿ ಮತ್ತೆ ಸಂಕಷ್ಟ ಶುರುವಾಗುತ್ತೆ. ಹಾಗಾಗಿ ಅವ್ರು ಹೇಳಿರುವಂತದ್ದು, ನೀವು ಕ್ಷಮಾಪಣೆ ನೀಡೋದು ಬೇಕಾಗಿಲ್ಲ, ವಿವರವಾದ ಲಿಖಿತ ಅಭಿಪ್ರಾಯವನ್ನ ನೀಡಬೇಕು ಅಂತ ಹೇಳಿ ದರ್ಶನ್ ಪರ ಲಾಯರ್ ಈಗ ವಾದ ಮಾಡ್ತಾ ಇದ್ದಾರೆ.